ಶುಭೋದಯ. ವಿಮೋಚನಾ ಕಾಂಡ ಮೊದಲ 14 ಅಧ್ಯಾಯಗಳನ್ನ ಓದುವಾಗ ಹೇಗೆ ದೇವರು ಕಾರ್ಯ ಮಾಡುತ್ತಾನೆ, ಹೇಗೆ ಇರುವಂತಹ ಸಂದರ್ಭಗಳನ್ನ ಅದ್ಭುತಕರವಾಗಿ ಆತನು ಪರಿವರ್ತಿಸುತ್ತಾನೆ ಅನ್ನುವುದನ್ನ ಸಾಕ್ಷೀಕರಿಸುತ್ತದೆ. 14ನೇ ಅಧ್ಯಾಯ 13ನೇ ವಚನದಲ್ಲಿ, ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಕೇವಲ 70 ಮಂದಿ ಕಾನಾನ್ ದೇಶದಿಂದ ಐಗುಪ್ತಕ್ಕೆ ಆಹಾರವನ್ನ ಅರಸಿ ಬಂದು ಅಲ್ಲಿ ಗೋಷೆನ್ ಸೀಮೆಯಲ್ಲಿ ತಾವು ಬಿಡಾರವನ್ನ ಬಿಟ್ಟು ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಬರುವಾಗ, ಯಾವಾಗ ಇದು ಸವಾಲಾಗಿ ಐಗುಪ್ತದಲ್ಲಿರುವಂತಹ ಫರೋಹನಿಗೆ ತೋಚುತ್ತದೋ, ಯೋಸೇಫನು ತಿಳಿಯದಿರುವಂತಹ ಫರೋಹನು ಬಂದಾಗ ಇವರನ್ನ ದಾಸತ್ವಕ್ಕೆ ಒಳಮಾಡುವಂಥದ್ದನ್ನ ನಾವು ಆರಂಭದ ವಾಕ್ಯಗಳಲ್ಲಿ ನೋಡ್ತೇವೆ. ಇದಾದ ನಂತರ ಮೋಶೆಯ ಮೂಲಕ ದೇವರು ಕಾಪಾಡುವಂತಹ ಬಗೆ ದೇವರ ವಾಕ್ಯ ನಮಗೆ ತೋರಿಸಿಕೊಡುತ್ತದೆ. ಇಲ್ಲಿ ಹೇಗೆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸತ್ವಕ್ಕೆ ಒಳಗಾಗಿದ್ದರು ಆ ಒಂದು ಅಂಶವನ್ನ ನಾವು ನೋಡುವಾಗ ಅಲ್ಲೇ ಅವ್ರ ಕತೆ ಮುಗ್ದೋಯ್ತೇನೋ ಅನ್ಸತ್ತೆ. ಯಾಕೆ ಎಂಬುದಾಗಿ ಹೇಳುವಾಗ ಒಂದ್ ಕಡೆ ಹೇಳುತ್ತೆ 400 ವರ್ಷ ಅವರು ದಾಸತ್ವದಲ್ಲಿದ್ದರು, ಇನ್ನೊಂದು ಭಾಗ 430 ವರ್ಷ ಎಂಬುದಾಗಿ ನಮಗೆ ತೋರಿಸುತ್ತದೆ. ಹಾಗೂ ಮತ್ತೊಂದು ಭಾಗ ಸುಮಾರು 4 ತಲೆಮಾರುಗಳು ಅವರು ದಾಸತ್ವದಲ್ಲಿದ್ದರು ಅನ್ನುವಂಥದ್ದನ್ನ ನಮಗೆ ತೋರಿಸಿಕೊಡುತ್ತದೆ. ಈ 430 ವರ್ಷ 4 ತಲೆಮಾರುಗಳನ್ನ ನೋಡುವಾಗ ಅವರ ಜೀವಿತ ಎಷ್ಟು ನೋವಿಗೆ ಒಳಗಾಗಿದ್ದಿರಬಹುದು. ಅದು ಕೇವಲ 3-4 ದಿನಗಳಲ್ಲಿ ಮುಗಿದು ಹೋಗುವಂತಹ ವರ್ಷಗಳಲ್ಲ. 430 ವರ್ಷ ಎಂಬುದಾಗಿ ಹೇಳುವಾಗ ನನ್ನ ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು, ಅವರ ಮಕ್ಕಳು ಸಹ ನೋಡುವಂತಹ ತಲೆಮಾರುಗಳು. ಅಲ್ಲಿಗೆ ಇಷ್ಟು ತಲೆಮಾರುಗಳು ಅವರು ಎಷ್ಟು ಬಾರಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ್ದಿರಬಾರದು, ಎಷ್ಟು ಬಾರಿ ದೇವರ ಬಳಿಯಲ್ಲಿ ಕಣ್ಣೀರಿನಿಂದ ಹೋಗಿದ್ದಿರಬಾರದು. ಈ 430 ವರ್ಷಗಳು ಇವರು ಆ ಒಂದು ದಾಸತ್ವದಲ್ಲಿ ಇರುವಾಗ ದೇವರು ಅಲ್ಲಿ ಮಧ್ಯಸ್ಥಿಕೆ ವಹಿಸುವಂಥದ್ದು ನಮಗೆ ಕಾಣಸಿಗುತ್ತದೆ. ವಿಮೋಚನಾ ಕಾಂಡ 3ನೇ ಅಧ್ಯಾಯ 7, 8, 9 ಅದಾದ ನಂತರ ವಚನಗಳನ್ನು ನಾವು ನೋಡುವಾಗ ದೇವರು ಕಾಣುವಂತಹ, ಅಂದ್ರೆ ನೋಡುವಂತಹ, ಕೇಳುವಂತಹ, ತಿಳಿಯುವಂತಹ, ನಮಗೋಸ್ಕರ ತಾನೇ ಲೋಕಕ್ಕೆ ಇಳಿದು ಬರುವಂತ ದೇವರಾಗಿದ್ದಾನೆ ಅನ್ನುವಂತಹ ಅಂಶ ಬಹಳ ಸ್ಪಷ್ಟವಾಗಿ ಹೋಗುತ್ತದೆ. ಈ 14ನೇ ಅಧ್ಯಾಯಗಳ ತನಕ ನಮ್ಮ ಪಯಣವನ್ನ ನಾವು ನೋಡುವಾಗ ಇಲ್ಲಿ ಇಸ್ರಾಯೇಲ್ಯರು ಆ ಒಂದು ಐಗುಪ್ತ ದೇಶದಿಂದ ಅದ್ಭುತಕರವಾಗಿ ಬಿಡುಗಡೆ ಹೊಂದುವಂಥದ್ದನ್ನ ನಾವು ಕಾಣ್ತೇವೆ. ಉಪದ್ರವಗಳ ಮೂಲಕ ಐಗುಪ್ತರನ್ನ ಬಾಧಿಸಿ ಇಸ್ರಾಯೇಲ್ಯರನ್ನ ಅಲ್ಲಿಂದ ಹೊರಕರುತರುತ್ತಾನೆ ದೇವರು. ಇಲ್ಲಿ ಐಗುಪ್ತರು ಬಹಳ ಬಾಧೆಗಳನ್ನು ಅನುಭವಿಸಿದಾಗ್ಯೂ ಫರೋಹನು ತನ್ನ ಮನಸ್ಸನ್ನ ಆತನು ಬದಲು ಮಾಡಿಕೊಳ್ಳದ ಕಾರಣ ಇನ್ನೂ ಅನೇಕ ಉಪದ್ರವಗಳು ಅವರ ಜೀವಿತದಲ್ಲಿ ಸಾಗುತ್ತದೆ. ಇದೆಲ್ಲದರ ಮಧ್ಯದಲ್ಲಿ ಕಡೇ ಬಾರಿಗೆ ಫರೋಹನು ಇಸ್ರಾಯೇಲ್ಯರನ್ನು ಅಲ್ಲಿಂದ ಕಳುಹಿಸಿದ ನಂತರ ಇಸ್ರಾಯೇಲ್ಯರು ನಿಜವಾಗಿಯೂ ಸಂತೋಷವಾಗಿದ್ದರ? ಹೇಗೆ ಅವರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಹೊಂದಿದ ನಂತರ ಆ ಒಂದು ಸಂತೋಷ ಮನೋಭಾವ ಇತ್ತು, ಅದು ಮುಂದುವರಿಯುತ್ತದ? ಇಲ್ಲ. ಅವರು ಯಾವಾಗ ಮೋಶೆ ತಮ್ಮ ಜನರನ್ನ ಅಲ್ಲಿಂದ ಹೊರಕರತಂದು ಅವರು ಮುಂದೆ ಹೋಗುವಾಗ ಅಲ್ಲಿ ಕೆಂಪು ಸಮುದ್ರವನ್ನ ಅವರು ಎದುರಿಸುತ್ತಾರೆ. ಹಿಂದೆ ಫರೋಹನ ಸೈನ್ಯ ಬರುವಂಥದ್ದು ನಮಗೆ ಕಾಣಸಿಗುತ್ತದೆ. ಇದೆಲ್ಲದರ ಮಧ್ಯದಲ್ಲಿ ಅವರು ದೇವರು ನಮ್ಮನ್ನ ಕಾಪಾಡಿದ್ದಾನೆ ಅನ್ನುವಂತಹ ಅಂಶ ಮರೆತು ಹೋಗುತ್ತಾರೆ. ಸಂಪೂರ್ಣವಾಗಿ ಯಾವುದೋ ಒಂದು ಬಿಡಿಸಲಾಗದಂತಹ ಸನ್ನಿವೇಶದಲ್ಲಿ ಸಿಲುಕು ಹಾಕಿಕೊಂಡಿರುವಂತಹ ಒಂದು ಭಾವನೆ, ಒಂದು ಘಟನೆ. ಅವರು ಸಂಪೂರ್ಣವಾಗಿ ತಮ್ಮಲ್ಲಿರುವಂತಹ ಎಲ್ಲ ಬಲವನ್ನ, ಶಕ್ತಿಯನ್ನ ಕಳೆದುಕೊಂಡಿದ್ದಾರಾ ಅನ್ನುವಂತಹ ಒಂದು ಕಲ್ಪನೆ. ದೇವರು ನಮ್ಮನ್ನ ಮತ್ತೊಮ್ಮೆ ಕೈ ಬಿಟ್ಟಿದ್ದಾರಾ ಅನ್ನುವಂತಹ ಕಲ್ಪನೆ. ಇದರ ಮಧ್ಯದಲ್ಲಿ ದೇವರು ಮತ್ತೊಮ್ಮೆ ಮಹತ್ ಕಾರ್ಯದ ಮೂಲಕ ಅವರನ್ನ ಬಿಡಿಸುತ್ತಾನೆ. ಮುಂದೆ ಕೆಂಪು ಸಮುದ್ರ ಇದ್ದಾಗ್ಯೂ, ಹಿಂದೆ ಫರೋಹನ ಸೈನ್ಯ ಬರುತ್ತಿದ್ದಾಗ್ಯೂ ದೇವರು ಇದರ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ.
ಈ ವಾಕ್ಯ ಭಾಗಗಳನ್ನು ನಾವು ಓದುವಾಗ ಈ ವಾಕ್ಯ ಭಾಗದ ಮೂಲಕ ನಮ್ಮ ಜೀವಿತವನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನಾನು ಮಾತನಾಡ್ತಿರುವಂಥದ್ದು ಸುಮಾರು 400 ವರ್ಷಗಳು. ಈ 400 ವರ್ಷಗಳಲ್ಲಿ ಯಾವ ಯಾವ ರೀತಿಯಂತ ಬದಲಾವಣೆಗಳು ನಮ್ಮ ಜೀವಿತದಲ್ಲಿ ಆಗಿ ಹೋಗುತ್ತದೆ. ಅದರಲ್ಲೂ ಈ ಒಂದು ಪ್ರಸ್ತುತ ಕಾಲದಲ್ಲಿ ನೋಡುವಾಗ 400 ವರ್ಷಗಳಲ್ಲಿ ಅನೇಕ ಬದಲಾವಣೆಗಳು ಆಗಿ ತೀರುತ್ತದೆ. ಆದರೆ ಅಷ್ಟು ವರ್ಷ ನಮಗೆ ಕಾಯಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಸೊಲ್ಯೂಷನ್ಗಳು, ಉತ್ತರಗಳು ನಮಗೆ ಬೇಕಾಗಿದೆ. ಆದರೆ ಇಲ್ಲಿ ದೇವರು ಕಾರ್ಯವನ್ನ ಮಾಡುವಾಗ ಆತನು ಈ ಲೋಕದಲ್ಲಿ ಮೋಶೆಯ ಮೂಲಕ ಇಸ್ರಾಯೇಲ್ಯರನ್ನು ಬಿಡಿಸಿದ ನಂತರವೂ ಪ್ರತಿದಿನದ ಮಟ್ಟಿಗೆ ಅವರ ಜೊತೆಗೆ ಇದ್ದು ಕಾಯುವಂಥದ್ದು ಈ ವಾಕ್ಯ ಭಾಗಗಳು ನಮಗೆ ಕಾಣಸಿಗುತ್ತದೆ. ಹಾಗಾಗಿ ಅಲ್ಲಿ ಮೋಶೆ ಜನರಿಗೆ ಹೇಳುವಂಥದ್ದು, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ದೇವರು ನಿಮಗೋಸ್ಕರ ಯುದ್ಧ ಮಾಡುವಂತಹ ದೇವರಾಗಿದ್ದಾನೆ. ನಾವು ಅನೇಕ ಬಾರಿ ಈ ರೀತಿಯಂತ ಸನ್ನಿವೇಶಗಳಲ್ಲಿ ಸಿಲುಕಿ ಹಾಕಿಕೊಂಡಾಗ್ಯೂ, ಹೋಗುವಂತಹ ಬೇರೆ ದಾರಿಗಳು ಕಾಣದೆ ಹೋದಾಗ್ಯೂ ದೇವರು ಅಲ್ಲಿ ಕಾರ್ಯ ಮಾಡುವಾತನು ಆಗಿರುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.